ಸರ್ ಇದೇ ಗುಂಡ್ಲುಪೇಟೆ ಚಾಮರಾಜನಗರ ಎಲ್ಲ ಕಮರ್ಷಿಯಲ್ಲು ಹೈವೇಯಿಂದ ಒಂದು 100-200 ಮೀಟ್ರು ನೋಡಿ. ಇದೆಲ್ಲ ಹೋಟ್ಲ್ಸ್ಗಳು, ಒಂದು 10 ಎಕರೆ ಲ್ಯಾಂಡ್ ತೋರಿಸ್ಕೊಡ್ತೀನಿ ನೋಡಿ ಸರ್. ಇದು ಟರ್ಮರಿಕ್ಕು ಗೋಡನು ಹೈವೇ ಪಕ್ಕದಲ್ಲಿ ಒಂದು 10 ಎಕರೆ ಇದೆ, ತೋರಿಸ್ಕೊಡ್ತೀನಿ. ಇಲ್ಲಿಂದ ಸರ್ ಒಂದು 100 ಮೀಟ್ರು ಇದೇ ರೋಡು. ಹೈವೇಯಿಂದ 2ನೇ ಪ್ರಾಪರ್ಟಿ 10 ಎಕರೆ. ಇಲ್ಲಿ ನೋಡಿ ಸರ್, ಇದೇ ಜಾಗ 10 ಎಕರೆ. ಒಳ್ಳೆ ಫಲವತ್ತಾದ ಮಣ್ಣು, ಕೆಂಪು ರೆಡ್ ಮಣ್ಣು, ಮಡ್ ರೋಡ್ಗೆ ಅಟ್ಯಾಚು. ತಾರ್ ರೋಡಿಂದ ಅಷ್ಟೇ, ಗುಂಡ್ಲುಪೇಟೆ ಟು ಚಾಮರಾಜನಗರ ಹೈವೇಯಿಂದ ಬರೀ ಒಂದು 100 ಮೀಟ್ರ್ ಆಗುತ್ತೆ ಅಷ್ಟೇ. ಅಲ್ಲಿ ನೋಡಿ ಮನೆ ಕಾಣಿಸ್ತದ, ಅದೇ ಹೈವೇ. ಸಾಯಿಲ್ ಈ ಥರ ಬರುತ್ತೆ. ಬೋರ್ ಇದೆ, ಟೀಕ್ ಮರಗಳಿವೆ, 10 ಎಕರೆ ಬೌಂಡ್ರಿ. ಸರ್ ಗುಂಡ್ಲುಪೇಟೆ ಟೌನ್ಗೆ ಬರೀ 4-5 ಕಿಲೋಮೀಟ್ರ್ ಅಷ್ಟೇ. ಎಕರೆಗೆ 35 ಲಕ್ಷ ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ನೋಡಿ. ಒಳ್ಳೆ ಜಾಗ, ಹೈವೇಯಿಂದ 2ನೇ ಜಾಗ. ಇಲ್ಲೆಲ್ಲ ಹೈವೇಗೆ 80 ಲಕ್ಷ ಥರ ನಡೀತೈತೆ ಎಕರೆ. ಇದು 2ನೇ ಜಾಗದಿಂದ ಆಡಿ 35 ಲಕ್ಷ ಹೇಳ್ತಾಯಿದ್ದಾರೆ 10 ಎಕರೆ. ಸುತ್ತ ಟೀಕ್ ಮರಗಳಿವೆ, ಮಡ್ ರೋಡ್ಗಿದೆ, ಗೌರ್ಮೆಂಟ್ ರಸ್ತೆಗೆ. ಅಲ್ಲಿ ಕಾಣಿಸ್ತಾ ಅದೇ ಹೈವೇ. ಆಮೇಲೆ ವಿಲೇಜು, ಟೌನ್ಗೆ ತುಂಬ ಹತ್ರ, ಗುಂಡ್ಲುಪೇಟೆ ಟೌನ್ಗೆ. ಕೆಂಪು ಮಣ್ಣು. ಇದೇ ನಾರ್ತು ವೆಸ್ಟು 2 ಕಡೆ ರೋಡು ನೋಡಿ. ಇದೇ ಜಾಗ, ಇದು ನಕಾಸೆ ರೋಡು. ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಫಾರ್ಮ್ ಲ್ಯಾಂಡು. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರಾಗಿದೆ. ಕಮರ್ಷಿಯಲ್ಗೆ ಹೋಗುತ್ತೆ, ಯಾಕಂದರೆ ತಾರ್ ರೋಡಿಂದ ಒಂದು ಹೈವೇಯಿಂದನೇ ಒಂದು 100 ಮೀಟ್ರ್ ಅಷ್ಟೇ. 100 ಮೀಟ್ರು ನೋಡಿ. ಲೈನ್ ಎಲ್ಲ ಬೋರ್ವಿಲೆಲ್ಲ ಇದೆ, ಸುತ್ತ ಟೀಕ್ ಮರ ಇದೆ, ಮಣ್ಣು ತುಂಬ ಚೆನ್ನಾಗಿದೆ. ಈ ಥರ ಅಗ್ರಿಕಲ್ಚರು, ಕಮರ್ಷಿಯಲ್ ಎಲ್ಲದಕ್ಕೂ ಆಗುತ್ತೆ. ಸ್ವಂತ TC ಬೇರೆ ಇದೆ ನೋಡಿ. ಇಲ್ಲೊಂದು ಫಾರ್ಮ್ ಹೌಸ್ ಇದೆ. ಎಕರೆ ನೋಡಿ ಸರ್, ಇದೇ ಹೈವೇ 3 ಮೀಟ್ರ್ ಅಷ್ಟೇ. ಇದೇ ಗುಂಡ್ಲುಪೇಟೆ ಚಾಮರಾಜನಗರ ಹೈವೇ. ಗುಂಡ್ಲುಪೇಟೆ 4 ನೋಡಿ. ಎಲ್ಲ ಅಕ್ಕಪಕ್ಕದಲ್ಲೆಲ್ಲ 5 ಗುಂಟೆ 10 ಗುಂಟೆ ಎಲ್ಲ ಕಮರ್ಷಿಯಲ್ ಮಾಡ್ಕೊಂಡವ್ರೆ ನೋಡಿ. ಈ ರೋಡ್ ಸೈಡೆಲ್ಲ ಸೈಟ್ಗಳು ಆಗಿದೆ ನೋಡಿ. ಇದೊಂದು ಬಂದು ಡೈರಿ, ಇದ್ರ ಹಿಂಭಾಗನೇ ಲ್ಯಾಂಡ್ ಇರೋದು. ಎಲ್ಲ ವಿಲೇಜ್ಗೂ ಹತ್ರ. ಎಷ್ಟೊತ್ತಲ್ಲಾದ್ರು ಬರ್ಬೋದು, ಹೋಗ್ಬೋದು ಸರ್. ಹೈವೇ ತುಂಬ ನೈಟ್ 10 ಗಂಟೆ ಆದರೂ ಹೋಗ್ಬೋದು. ತುಂಬ ಸೆಕ್ಯೂರ್ ಜಾಗ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್.